ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪೀಸ್. ಇವತ್ತು ನಾನು ಸಿಂಪಲ್ ಆಗಿ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ಚಟ್ನಿಯನ್ನು ಮಾಡ್ತಿದ್ದೇನೆ. ಒಂದು ಕಾವಲಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಬೇಕು. ಅದಕ್ಕೆ 1-2 ಹಸಿಮೆಣಸಿನಕಾಯಿ ಹಾಗೆಯೇ 2 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಆಯಿತು. ಇದನ್ನೊಂದು ಮಿಕ್ಸರ್ ಗ್ರೈಂಡರ್ಗೆ ಸೇರಿಸಬೇಕು. ಹಾಗೆಯೇ 1-1.5 ಕಪ್ಪಷ್ಟು ತುರಿದ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ತುಂಡು ಹುಣಸೆ ಹುಳಿಯನ್ನು ಮಿಕ್ಸರ್ ಗ್ರೈಂಡರ್ಗೆ ಸೇರಿಸಿ ಗ್ರೈಂಡ್ ಮಾಡಬೇಕು. ರುಚಿಕರವಾದ ಹಾಗೆಯೇ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಸಾಸಿವೆ, ಒಣಮೆಣಸು ಹಾಗೆಯೇ ಉದ್ದಿನ ಬೇಳೆಯ ಒಗ್ಗರಣೆಯನ್ನು ಸೇರಿಸಬೇಕು. ಕರಿಬೇವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ತಲೆಗೂದಲಿನ ಬೆಳವಣಿಗೆಗೆ, ಡಯಾಬಿಟಿಕ್ ಕಂಟ್ರೋಲ್, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲಿಕ್ಕೆ, ಡೈಜೆಷನ್ ಪ್ರಾಬ್ಲಮ್ಗೆ ಹಾಗೂ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಕರಿಬೇವಿನ ಸೊಪ್ಪು ತುಂಬಾ ಒಳ್ಳೆಯದು. ಇದರಲ್ಲಿ ಹಲವಾರು ವಿಟಮಿನ್ ಎ, ಬಿ, ಸಿ, ಇ ಹಾಗೆಯೇ ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿವೆ. ನೀವು ಸಹ ಕರಿಬೇವಿನ ಸೊಪ್ಪನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಬಳಕೆ ಮಾಡಲಿಕ್ಕೆ ಟ್ರೈ ಮಾಡಿ. ಕರಿಬೇವಿನ ಸೊಪ್ಪಿನ ಚಟ್ನಿ ದೋಸೆ ಹಾಗೂ ಇಡ್ಲಿಯೊಂದಿಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.